ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳ 19ನೇ ತಾರೀಕು ಅಂದ್ರೆ ನಾಳೆ ಸೋಮವಾರದಂದು ರಾಖಿ ಹಬ್ಬ ಬಂದಿದೆ. ಆದರೆ ಈ ಬಾರಿ ರಾಖಿ ಹಬ್ಬ ಅನ್ನೋದು ಭದ್ರ ಮುಹೂರ್ತದಲ್ಲಿ ಬಂದಿದೆ. ತುಂಬಾ ಜನರಿಗೆ ಇರೋ ಡೌಟ್ ಏನಂದ್ರೆ, ಭದ್ರ ಮುಹೂರ್ತದಲ್ಲಿ ರಾಖಿ ಹಬ್ಬ ಆಚರಿಸಬಹುದಾ? ಯಾವ ಸಮಯದಲ್ಲಿ ರಾಖಿ ಕಟ್ಟಿದ್ರೆ ಒಳ್ಳೇದು, ಯಾವ ಸಮಯದಲ್ಲಿ ರಾಖಿ ಕಟ್ಟಬಾರದು? ಇಂಥ ಎಷ್ಟೋ ಪ್ರಶ್ನೆಗಳ ಜೊತೆ ಇನ್ನೊಂದಿಷ್ಟು ಸಂದೇಹಗಳನ್ನ ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸಿಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಅಣ್ಣ ತಂಗಿ, ಅಕ್ಕ ತಮ್ಮ ನಡುವಿನ ಪ್ರೀತಿಯ ಸಂಕೇತವಾಗಿ ರಾಖಿ ಹಬ್ಬ ಆಚರಿಸ್ತಾರೆ. ಅಣ್ಣ ಅಥವಾ ತಮ್ಮನಿಗೆ ಸಹೋದರಿ ಅವಳ ಪ್ರೀತಿಯನ್ನು ರಾಖಿ ಕಟ್ಟುವ ಮೂಲಕ ತಿಳಿಸುತ್ತಾಳೆ. ರಾಖಿ ಹಬ್ಬವನ್ನು ರಕ್ಷಾಬಂಧನ ಅಂತ ಕೂಡ ಕರೀತಾರೆ. ಅಂದ್ರೆ ರಾಖಿ ಕಟ್ಟಿದ ಸಹೋದರಿಗೆ ಸಹೋದರನಾದವನು ರಕ್ಷಣೆ ಕೊಡಬೇಕು ಎಂಬುದೇ ಇದರ ಅರ್ಥ. ಈಗ ನಾವು ರಾಖಿ ಹಬ್ಬ ಅಂದ್ರೆ ಪೌರ್ಣಮಿ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ನೋಡೋಣ. ಪೌರ್ಣಮಿ ತಿಥಿ ಆಗಸ್ಟ್ 19ನೇ ತಾರೀಕು ಬೆಳಗಿನ ಜಾವ 3:04 ರಾತ್ರಿ 11:55 ಇರುತ್ತೆ. ಇನ್ನು ಭದ್ರ ಮುಹೂರ್ತ ಆಗಸ್ಟ್ 19ನೇ ತಾರೀಕು ಬೆಳಗಿನ ಜಾವ 5:52 ಶುರುವಾಗಿ ಮಧ್ಯಾಹ್ನ 1:32 ಕೊನೆಗೊಳ್ಳುತ್ತದೆ. ನಮ್ಮ ಶಾಸ್ತ್ರಗಳು ಪುರಾಣಗಳ ಪ್ರಕಾರ ಭದ್ರ ಮುಹೂರ್ತದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಅದು ಕೆಟ್ಟ ಫಲ ಕೊಡುತ್ತೆ. ಅಂದ್ರೆ ಈ ಭದ್ರ ಮುಹೂರ್ತದಲ್ಲಿ ಸಹೋದರಿ ಅವಳ ಸಹೋದರನಿಗೆ ರಾಖಿ ಕಟ್ಟಿದರೆ 1 ವರ್ಷದ ಕಾಲ ಅವಳ ಸಹೋದರ ಅನೇಕ ಕಷ್ಟಗಳನ್ನು ಎದುರಿಸುತ್ತಾನೆ. ಭದ್ರ ಮುಹೂರ್ತದಲ್ಲಿ ಶುಭ ಕಾರ್ಯ ಆಚರಿಸಿದರೆ ಅಶುಭ ಫಲ ಕಲುಗುತ್ತದೆ ಎಂದು ಬ್ರಹ್ಮದೇವರು ಶಪಿಸಿದ್ದಾರೆ. ಭದ್ರ ಮುಹೂರ್ತದಲ್ಲಿ ಶೂರ್ಪನಖ ರಾವಣಾಸುರನಿಗೆ ರಾಖಿ ಕಟ್ಟಿದ ಕಾರಣದಿಂದಲೇ ಅವನು ನಾಶಗೊಂಡ ಎಂದು ರಾಮಾಯಣ ಹೇಳುತ್ತೆ. ಆದ್ದರಿಂದಲೇ ಈ ಮುಹೂರ್ತದಲ್ಲಿ ಯಾವ ಶುಭ ಕಾರ್ಯವೂ ನಡೆಯುವುದಿಲ್ಲ. ಅಷ್ಟಕ್ಕೂ ಈ ಭದ್ರ ಮುಹೂರ್ತ ಅಂದರೆ ಏನು? ಈ ಹೆಸರು ಕೂಡ ಕೇಳದೇ ಇರೋರು ತುಂಬಾ ಜನರಿದ್ದಾರೆ. ಅವರಿಗಾಗಿ ಈ ಭದ್ರಾದೇವಿ ಯಾರು ಅನ್ನೋದನ್ನ ನೋಡೋಣ. ಸೂರ್ಯದೇವರು ಹಾಗೂ ಛಾಯಾದೇವಿಗೆ ಜನಿಸಿದ ಮಗಳೇ ಈ ಭದ್ರಾದೇವಿ. ಅಂದರೆ ಈಕೆ ಶನಿದೇವರ ಸಹೋದರಿ. ಈಕೆಯ ರೂಪ ಆಕಾರ ಭಯಾನಕವಾಗಿರುತ್ತದೆ ಎಂದು ಪುರಾಣದಲ್ಲಿ ವರ್ಣಿಸಿದ್ದಾರೆ. ಈಕೆ ಕಡುಗಪ್ಪು ಬಣ್ಣ, ಉದ್ದವಾದ ಕೂದಲು, ದೊಡ್ಡ ದೊಡ್ಡ ಕೋರೆ ಹಲ್ಲುಗಳಿಂದ ಕಾಣಿಸುತ್ತಾಳೆ. ಶನಿದೇವರಂತೆಯೇ ಈಕೆಯ ಸ್ವಭಾವ ಕೂಡ ತುಂಬಾ ಕಠಿಣವಾಗಿರುತ್ತೆ. ಒಂದು ಸಾರಿ ಭದ್ರಾದೇವಿ ಇಡೀ ಪ್ರಪಂಚವನ್ನು ಆಕೆಯ ಸ್ವಭಾವದಂತೆ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಎಲ್ಲರ ಕೆಲಸಕ್ಕೂ ವಿಘ್ನ ಉಂಟು ಮಾಡುತ್ತಿರುತ್ತಾಳೆ. ಎಲ್ಲರಿಗೂ ಅಶುಭ ಫಲ ಕೊಡುತ್ತಿರುತ್ತಾಳೆ. ಆಗ ಆಕೆಯನ್ನು ತಡೆದ ಬ್ರಹ್ಮದೇವರು ತಿಂಗಳಿನಲ್ಲಿ ಕೆಲವು ದಿನಗಳಲ್ಲಿ ಸ್ವಲ್ಪ ಸಮಯವನ್ನು ಆಕೆಗೆಂದು ನೀಡುತ್ತಾರೆ. ಆ ಸಮಯದಲ್ಲಿ ಯಾರೇನೇ ಮಾಡಿದರೂ ಅಶುಭ ಫಲ ಉಂಟಾಗುತ್ತೆ. ಈ ಭದ್ರಾದೇವಿ 3 ಲೋಕಗಳಲ್ಲೂ ವಾಸವಿರುತ್ತಾಳೆ. ಪ್ರತಿದಿನ 3 ಲೋಕದಲ್ಲೂ ಆಕೆ ಸಂಚರಿಸುತ್ತಿರುತ್ತಾಳೆ. ಭದ್ರ ಎಲ್ಲಿದ್ದರೆ ಅಲ್ಲಿ ಶುಭ ಕಾರ್ಯ ನಡೆಯುವುದಿಲ್ಲ. ಆದ್ದರಿಂದಲೇ ಭದ್ರಕಾಲದಲ್ಲಿ ಶುಭ ಕಾರ್ಯಗಳನ್ನು ಮುಂದೂಡುತ್ತಾರೆ. ಈ ಸಲ ಭದ್ರಾದೇವಿ ಆಗಸ್ಟ್ 19ನೇ ತಾರೀಕು ಬೆಳಗ್ಗೆ 5:52 ಮಧ್ಯಾಹ್ನ 1:32 ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾಳೆ. ಆದ್ದರಿಂದಲೇ ಈ ಸಮಯದಲ್ಲಿ ರಾಖಿ ಹಬ್ಬ ಆಚರಿಸುವುದು ಒಳ್ಳೆಯದಲ್ಲ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಇನ್ನು ಈಗ ನಾವು ರಾಖಿ ಹಬ್ಬ ಆಚರಿಸೋಕೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ. ಈ ಸಲ ರಾಹುಕಾಲ ಹಾಗೂ ಯಮಗಂಡ ಕಾಲ ಎರಡೂ ಕೂಡ ಭದ್ರ ಮುಹೂರ್ತದಲ್ಲೇ ಮುಗಿದು ಹೋಗುತ್ತೆ. ಇನ್ನು ರಾಖಿ ಹಬ್ಬ ಆಚರಿಸೋಕೆ ಶುಭ ಮುಹೂರ್ತ ಆಗಸ್ಟ್ 19ನೇ ತಾರೀಕು ಮಧ್ಯಾಹ್ನ 1:33 ಮಧ್ಯಾಹ್ನ 3:58 ಇರುತ್ತೆ. ಹಾಗೆ ಸಂಜೆ 6:30 8:46 ಆಚರಿಸಬೇಕು. ಮುಖ್ಯವಾಗಿ ಮಧ್ಯಾಹ್ನ ರಾಖಿ ಹಬ್ಬ ಆಚರಿಸಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ಕಾರಣ ಏನಂದ್ರೆ,
ನಾವು ಮಾಡೋ ಪ್ರತಿ ಕೆಲಸಕ್ಕೂ ಸಾಕ್ಷಿ ಆ ಸೂರ್ಯದೇವರು. ಮಧ್ಯಾಹ್ನ ಸೂರ್ಯನ ಕಿರಣಗಳು ಅಧಿಕವಾಗಿರುವುದರಿಂದ ಆ ತೇಜಸ್ಸೆಲ್ಲವೂ ಕೂಡ ರಾಖಿಯೊಳಗೆ ಸೇರಿಕೊಳ್ಳುತ್ತದೆ. ಅದನ್ನು ಸಹೋದರಿ ಒಳ್ಳೆ ಮನಸ್ಸಿನಿಂದ ಸಹೋದರನಿಗೆ ಕಟ್ಟಿದಾಗ ಅವನಿಗಿರುವ ದೋಷಗಳೆಲ್ಲ ಹೋಗಿ ಅವನ ಜೀವನದಲ್ಲಿ ಶುಭ ನಡೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗಾಗಿ ನಾನು ತಿಳಿಸಿದಂತ ಶುಭ ಮುಹೂರ್ತದಲ್ಲಿ ನಿಮ್ಮ ಸಹೋದರನಿಗೆ ರಾಖಿ ಕಟ್ಟುವ ಮೂಲಕ ಅವರಿಗಿರುವಂತ ದೋಷಗಳನ್ನ ಹೋಗಲಾಡಿಸಿ ಅವರ ಜೀವನ ಚೆನ್ನಾಗಿರಬೇಕೆಂದು ನೀವು ಆಶೀರ್ವದಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.